ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ 2012-21ನೇ ತಾರೀಕಿಗೆ ಪ್ರಳಯ ಆಯ್ತದೆ ಅಂದ್ರು. ಒಂದನೇ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಂಚ್ ಬಿರುಕು ಬಿಡ್ಲಿಲ್ಲ. ದೇಶದ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು. ಅದೇಂಗ್ ಆಯ್ತದೆ? ಅವತ್ತು ಪ್ರಳಯ ಆಯ್ತದೆ ಬೈಕ್ ಇರೋರು ಬರೋರ್ದೆಲ್ಲ ಅವತ್ ನೈಟು ಫಸ್ಟ್ ನೈಟ್ ರಿಸಲ್ಟ್ ಪ್ರೆಗ್ನೆಂಟ್ ಜನಸಂಖ್ಯೆ ಜಾಸ್ತಿ ಆಗದೆ ಇರ್ತದ. ಅವತ್ ನೈಟ್ ನೀನೆಲ್ಲಿದ್ದೆ? ಈ ಬುಲ್ಡೆ ಭವಿಷ್ಯ ಎಲ್ಲ ನಾನು ನಂಬ್ತೀನಿ ಅಲ್ಲ. ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್. ಮನೆಗೆ ಹೋದೆ, ಅಚ್ಚುಕಟ್ಟಾಗಿ ಮುದ್ದೆ ಹೊಡೆದೆ, ಮಲಿಕೊಂಡೆ. ನಿನಗೆ ಪ್ರಳಯ ಆದ್ರೆ ಎಷ್ಟು, ಬಿಟ್ರೆ ಎಷ್ಟು? ಬತ್ತೋಗಿರೋ ಬೋರ್ವೆಲ್ಲ ನೀರ್ ಬರ್ತದ? ನನ್ನ ವಯಸ್ಸಿಗೆ ಬಂದಾಗ ನೀನ್ ಅದೇನ್ ಕಿಸಿಲ್ಲ ನೋಡ್ತೀನಿ. ನಾನ್ ನಿನ್ ವಯಸ್ಸಿಗೆ ಬಂದಾಗ ನೀನೆಲ್ ಬದುಕಿರ್ತೀಯ? ಹೊಗೆ ಹಾಕೊಂಡಿರ್ತೀಯ, ಮಣ್ಣಲ್ಲೊಂದ್ ಮೂಳೆನೂ ಸಿಗಲ್ಲ ನಿಂದು. ಯಾಕ ನಂಗೆ ಹಂಗಂತೀಯ ನೀನು? ಅದೇಂಗ ಹೇಳ್ತೀಯ ನೀನು? ಬಾ ಅಂತಮ್ಮ. ಅಂತಮ್ಮ, ನಿನಗೂ ಅವ್ನಿಗೆ ಮಾಡಕ್ ಕೇಮಿಲ್ವಲ್ಲ? ಓ ಕಣಪ್ಪ, ನಮಗ್ ಕೇಮಿಲ್ಲ. ನೀನ್ ನಿನ್ನೆ ರಾತ್ರಿ ನಿದ್ಗೆಟ್ಬಿಟ್ಟು ಗದ್ದೆ ನೀರ್ ಕಟ್ಬಿಟ್ಟು ಬಂದಿದ್ಯಾ? ಬಡ ಇದ್ನೆ, ನಮ್ಮ ವಂಶದವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ತಿಳ್ಕ ಮೋನಿಕಾ, 2 ವರ್ಷದಿಂದ ಪುಸ್ತಕ ಹಿಡ್ಕೊಂಡು ಬಸ್ ಹತ್ತೋದು ಇಳಿಯೋದೇ ಆಗೋಯ್ತು. ಇಂಗ್ಲಿಷ್ ಮಾತ್ರ ಪಾಸ್ ಮಾಡಿಲ್ಲ ಬಿಟ್ಟಿದೆ. ಅಂತಮ್ಮ, ನಮ್ಮ ಮಂಡ್ಯ ಆಯ್ತು ಇಂಗ್ಲಿಷ್ ಅಂದ್ರೆ ಯಾಕೆ ಎದುರವು? ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್? ದಂಡಿಗೆದರಲ್ಲ, ದಾಳಿಗೆದರಲ್ಲ, ಮಂಡ್ಯ ಆಯ್ತು ಇಂಗ್ಲಿಷ್ ಗೆದರಲ್ಲ. ನೋ ಚಾನ್ಸ್. ಇಂಗ್ಲಿಷ್ ಬ್ರಿಟಿಷ್ನರ ಭಾಷೆ. ಆ ಬಡ್ಡೈಕ್ಳ ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನಕ್ಕಲ್ಲ. ಆ ಬಡ್ಡೆ ಕೌಮಾರ ಮಾಡ್ಬೇಕು ಅಂತಾನೆ ನಮ್ಮ ಐಕ್ಳು ಇಂಗ್ಲಿಷ್ ಅಲ್ಲಿ ಫೇಲ್ ಆಗೋದು. ದೇಶ ಭಕ್ತಿಕಲ್ಲ. ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ ನಾನು, ಪುಂಗಿ ಎಲ್ಲ ಓದಬೇಡ. ಯಾಕೋ ಕಾಲ ಹತ್ತದ? ಬೇಕಿತ್ತ ಇವೆಲ್ಲ? ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡಂಗ ಆಯ್ತು. ಮಾರಿ ಅಲ್ಲಕ್ಕಲ್ಲ, ಇವ್ರ ಅತ್ತೆ ಮಗಳು ಮಯೂರಿ. ನೀನು ಮದ್ವೆ ಆಗಿ ಒಂದ್ ಮಗು ನೆಟ್ಟಿದ್ದೀನಿ, ಇನ್ನು ಕಣ್ಣೂರಿಗೆ ಬಿಟ್ಟಿಲ್ವಲ್ಲ ನೀನು? ಯಾಕೆ ಬಿಡ್ಬೇಕು ಅಂತೀನಿ. ನೀನ್ ದೊಡ್ಡವಳ ಲಂಗ ದವಣಿ ಹಾಕೊಂಡು ಊರ್ ಜಾತ್ರೆಯಲ್ಲಿ ದೇವಸ್ಥಾನವು ಕೆರೆತವು ಲೈನ್ ಕೊಡ್ತಿದ್ದೆ, ಅವಾಗ ನೋಡಿದ್ರೆ ಕಿಸಿತಿದ್ದೆ. ಇವಾಗ ಯಾಕ್ಯಾಣ? ನಮ್ಮಿಬ್ರು ರಿಲೇಶನ್ಶಿಪ್ ಅವಾಗ ಹೆಂಗಿತ್ತು ಇವಾಗ್ಲೂ ಹಂಗೆ. ನಮ್ಮ ಅತ್ತೆ ಮಗಳು ನಾವು ಕಡೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ. ನಮ್ನ ಕೇಳೋರು ನಿಂತ ಮಾತಾಡ್ತೀನಲ್ಲ, ನಿನಗೆ ಬಾಯ್ ಕೊಡಕ್ ಆಯ್ತದ? ಕೊಟ್ ನೋಡು ಅಂತಮ್ಮ. ಯಾಕ ಜಾಸ್ತಿ ಆಯ್ತಲ್ಲ? ಹಂಗೆಲ್ಲ ಏನಿಲ್ಲಕ್ಕ. ನಿಮ್ ಮುಂದೆ ಸುಮ್ನೆ ಡವ್ ಮಾಡ್ತಾರಷ್ಟೇ. ನಗ್ತಾ ಎಲ್ರ ಮುಂದೆ ಮಾತಾಡಿದ್ರೆ ಏನಾದ್ರು ಕತೆ ಕಟ್ಬಿಡ್ತೀರಾ ಅಂತ. ಮುಂದೆ ನೋಡಿ ಡಿಸೈಡ್ ಮಾಡೋದಲ್ಲ, ಹಿಂದೆ ಹೋಗಿ ನೋಡಿ ಗೊತ್ತಾಯ್ತದೆ. ನನ್ ಮೇಲೆ ಪ್ರಾಣನೇ ಮಡಿಕೊಂಡವಳೆ. ಹಂಗಾರೆ ಗಂಡನ ಜೊತೆ ಹೆಂಗ್ ಸಂಸಾರ ಮಾಡ್ತಾಳೆ?